ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ KH01 ಮನೀಶ್. ಇವತ್ತಿನ ಕಾನ್ಸೆಪ್ಟ್ ಏನು ಅಂತ ಕೇಳಿದ್ರೆ, ನನ್ನ ಮೋಟೋ ವ್ಲಾಗ್ ಸೆಟಪ್ನ ನಿಮಗೆ ತೋರಿಸ್ಕೊಡ್ತೀನಿ. ನಂತರ ಯಾರು ಮೋಟೋ ವ್ಲಾಗ್ ಮಾಡಬೇಕು ಅಂತ ಬಿಗಿನರ್ಸ್ ಇದ್ದಾರೋ, ಯಾರು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀರೋ, ಸೊ ಅವ್ರಿಗೆ ಈ ವಿಡಿಯೋ ಒಂದು ಯೂಸ್ಫುಲ್ ಆಗುತ್ತೆ. ಸೂಪರ್ ವಿಡಿಯೋ ಆಗುತ್ತೆ ಇದೊಂದು. ವೆದರ್ ಕಂಡೀಷನ್ನು ನೋಡ್ಬೋದು ನಮ್ಮ ಬೆಂಗಳೂರಲ್ಲಿ. ಓಹೋ, ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ. ಸೊ ಬನ್ನಿ, ನನ್ನ ಸೆಟಪ್ನ ನಿಮಗೆ ತೋರಿಸ್ಕೊಡ್ತೀನಿ, ಏನೇನಿದೆ ಏನೇನಿಲ್ಲ ನನ್ನ ಹತ್ರ ಅಂತ. ಲೆಟ್ಸ್ ಗೋ. ಫಸ್ಟ್ ಆಫ್ ಆಲ್ ಮೋಟೋ ಬ್ಲಾಗ್ ಸ್ಟಾರ್ಟ್ ಮಾಡಬೇಕಂದ್ರೆ ನಮ್ಮ ಹತ್ರ ಒಂದು ಗಾಡಿ ಇರಬೇಕು. ಸೊ ಯಾವ ಗಾಡಿ ಇದ್ರೂ ಓಕೆ, ಆ್ಯಕ್ಟಿವಾ, ಸ್ಪ್ಲೆಂಡರು, NS, ಸ್ಪೋರ್ಟ್ಸ್ ಬೈಕು, ಸೂಪರ್ ಸ್ಪೋರ್ಟ್ಸ್ ಬೈಕು, ಸೂಪರ್ ಬೈಕು, ಯಾವುದೇ ಇರಲಿ ಗುರು, ತಲೆ ಕೆಡ್ಸ್ಕೊಳ್ದಿರಂಗೆ ಸ್ಟಾರ್ಟ್ ಮಾಡಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇಂಥದ್ದೇ ಬೈಕ್ ಬೇಕು ಅಂತ ಏನಿಲ್ಲ, ಬೈಕ್ ಒಂದಿದ್ರೆ ಸಾಕು, ಓಕೆನಾ. ನೆಕ್ಸ್ಟ್ ಥಿಂಗ್ ಏನಪ್ಪ ಅಂದರೆ ಹೆಲ್ಮೆಟ್ನ ನೀವು ನನ್ನ ಚಾನಲಲ್ಲಿ ಆಲ್ರೆಡಿ ರಿವ್ಯೂ ಮಾಡಿ ಇಕ್ಕಿದ್ದೀನಿ. ಇದು ಬಂದು MT ಹೆಲ್ಮೆಟ್ ಅಂತ, ಬ್ರಾಪ್ ಅಂತ ಇದ್ರ ಹೆಸರು. ಸೊ ಇದ್ರ ಕಾಸ್ಟ್ ಬಂದು ಅರೌಂಡ್ 5250 rupees ಆಗುತ್ತೆ. ನಿಮ್ಮ ಹತ್ರ ಬಜೆಟ್ ಹೆಂಗಿದೆಯೋ ಹಂಗೆ ನೋಡಿಕೊಂಡು ನೀವು ಹೆಲ್ಮೆಟ್ನ ನೀವು ಪರ್ಚೇಸ್ ಮಾಡ್ಬೋದು. ಇದೇ ತಗೋಬೇಕು ಅಂತ ಏನಿಲ್ಲ, ಓಕೆನಾ. ನೆಕ್ಸ್ಟ್ ಥಿಂಗ್ ಬಂದು ಕ್ಯಾಮ್ರಾ. ಮೇನ್ ಕ್ಯಾಮ್ರಾ ಗುರು. ಕ್ಯಾಮ್ರಾ ಸ್ವಲ್ಪ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ, ಸೊ ಅದನ್ನ ನಾನು ಕ್ಲಿಯರ್ ಮಾಡ್ತೀನಿ. ಏನಪ್ಪ ಅಂದರೆ SJ ಕ್ಯಾಮ್ ಇದೆ, GoPro ಇದೆ, Insta360 ಇದೆ. ನನ್ನ ಹತ್ರ ಇರೋದು ನಿಮಗೆ ತೋರಿಸ್ಕೊಡ್ತೀನಿ. ನಾನು ಯೂಸ್ ಮಾಡ್ತಾ ಇರೋಂಥದ್ದು ನೋಡಿ, GoPro Hero 10. ಈ Hero 10 ನಾನು ತಗೊಂಡಾಗ ಆಲ್ಮೋಸ್ಟ್ ಇದ್ರದ್ದು ಪ್ರೈಸ್ ಬಂದು ಲೈಕ್ 30,000 ಚಿಲ್ಲರೆ ಆಯಿತು ನಾನು ತಗೊಂಡಾಗ, ಓಕೆನಾ. ಇವಾಗ ಕಡಿಮೆ ಆಗಿದೆ. ನಾನು ಇದನ್ನೇ ಪ್ರಿಫರ್ ಮಾಡೋದು. GoPro Hero 10 ತಗೊಳ್ಳಿ. 9 ಇದ್ರೂ ಓಕೆ, ಯಾಕಂದರೆ ಇವಾಗ 11, 12 ಎಲ್ಲ ಬಂದ್ಬಿಟ್ಟಿದೆ. ನನ್ನ ಅನಿಸಿಕೆ ಪ್ರಕಾರ ನೀವು 10 ಇಸ್ಕೊಂಡ್ರೆ ಬೆಸ್ಟು. ಸ್ಟೇಬಲ್ಲು ಗೀಬಲ್ ಎಲ್ಲ ಸೂಪರಾಗಿರುತ್ತೆ. ಸೊ ಇದ್ರ ಕಾಸ್ಟ್ ಬಂದು ಅರೌಂಡ್ ನಿಮಗೆ 30,000 ಆಗುತ್ತೆ, ಓಕೆನಾ. ಅರೌಂಡ್ 30,000 ಆಗುತ್ತೆ. ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು ಈ GoPro Hero 10ನ ಆರಾಮಾಗಿ ತೊಗೊಬೋದು. ಇದ್ರದ್ದು ಕ್ವಾಲಿಟಿ ಎಲ್ಲ ನೀವು ಹೈಪರ್ ಸ್ಮೂತ್ 4.0 ಎಲ್ಲ ಇದೆ. ಇದ್ರದ್ದು ಕ್ವಾಲಿಟಿ ಎಲ್ಲ ನೀವು ನನ್ನ ವಿಡಿಯೋ ನೋಡಿದ್ರೇ ಗೊತ್ತಾಗುತ್ತೆ ಯಾವ ಥರ ಕ್ವಾಲಿಟಿ ಬರುತ್ತೆ ಅಂತ. ಸೊ ನೆಕ್ಸ್ಟ್ ಥಿಂಗ್ ಏನಪ್ಪ ಅಂದರೆ ಮೈಕು. ಸೊ ಮೋನೋ ಮೈಕ್ ಅಂತ ಇದ್ರ ಹೆಸರು. ಇದು ಅರೌಂಡ್ ನಿಮಗೆ 500 rupees ಆಗುತ್ತೆ, ಓಕೆನಾ. ನಾವು ಮೋಟೋ ಬ್ಲಾಗ್ ಮಾಡಬೇಕಾದ್ರೆ ಈ GoPro ಆದವ್ರು ಏನು ಮಾಡಿದ್ದಾರೆ ಅಂದರೆ, ನಿಮಗೆ ತೋರಿಸ್ಕೊಡ್ತೀನಿ ಒಂದು ನಿಮಿಷ. ಈ GoPro ಆದವ್ರು ಏನು ಮಾಡಿದ್ದಾರೆ ಅಂದರೆ ನೋಡಿ, ಇದು ಮೈಕು. ಇದ್ರ ಜೊತೆ ನಿಮಗೊಂದು ಆಡಿಯೋ ಜಾಕ್ ಬರುತ್ತೆ ನೋಡಿ. ಈ ಮೈಕ್ ಜೊತೆನೇ ಬರುತ್ತೆ. ನೀವೇನಿದನ್ನ ಸಪ್ರೇಟಾಗಿ ತೊಗೊಬೇಕು ಅನ್ನೋಂಗಿಲ್ಲ. ನೀವು ಮೋನೋ ಮೈಕ್ ಈಸ್ಕೊಂಡ್ರೆ ಇದು ನಿಮಗೆ ಅದ್ರ ಜೊತೆನೇ ಬರುತ್ತೆ ಇದು, ಓಕೆನಾ. ಸೊ ಇದ್ರ ಅರೌಂಡ್ 500 rupees ಆಗುತ್ತೆ ಅಷ್ಟೇ. ನೀವು ಅಮೆಝಾನು, ಫ್ಲಿಪ್ಕಾರ್ಟಲ್ಲಿ ನೋಡ್ಕೊಬೋದು. ಮೇನ್ ಮೈಕು ಗುರು. ಮೈಕ್ನ ನಾನು ಹಿಂಗೆ ಸೆಟಪ್ ಮಾಡಿದ್ದೀನಿ ಅಂದರೆ ಆಲ್ರೆಡಿ ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ, ಇಲ್ಲ ಕಾಣಿಸ್ತಾ ಇರ್ಬೋದು ನಿಮಗೆ ಮೈಕು. ಕಾಣಿಸ್ತಾ ಇದೆಯಾ ಇಲ್ವೋ ಗೊತ್ತಿಲ್ಲ. ಆಲ್ರೆಡಿ ನಾನು ಸೆಟಪ್ ಮಾಡಿ ಇಕ್ಬಿಟ್ಟಿದ್ದೀನಿ. ಹೆಲ್ಮೆಟ್ ಒಳಗೆ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ ಮೈಕುಗಳು. ನೀವು ಡೈರೆಕ್ಟಾಗಿ ಮೈಕ್ನ GoProಗೆ ಕನೆಕ್ಟ್ ಮಾಡೋಕ್ಕಾಗಲ್ಲ, ಓಕೆನಾ. ಈ ನಾವು ಫೋನ್ಗೆ 3mm ಜಾಕ್ನ ಚುಚ್ಬಿಟ್ಟು ಹಿಂಗೆ ಆಡಿಯೋ ಹಾಕೊಂಡು ಹೋಗ್ತಿರಲ್ಲ, ಆ ಥರ ಆಗಲ್ಲ. ಸೊ ಇಲ್ಲಿದೆ ನೋಡಿ ಮೈಕ್ದು. ಈ ಮೈಕ್ದು ಬಂದು ನೋಡಿ, ಈ ಮೈಕ್ದು ಬಂದು 3.5mm ಜಾಕ್ ಇದು. ಸೊ ಇದಕ್ಕೆ ನಾನು ಹೇಳ್ದಂಗೆ ಇದ್ರ ಮೈಕ್ ಜೊತೆನೇ ಒಂದು ಮೈಕ್ಗೆ ಚುಚ್ಚೋದು ಏನೋ ಒಂದು ಬರುತ್ತೆ ಗುರು, ಅದು ಹೆಸರು ನಮಗೂ ಗೊತ್ತಿಲ್ಲ. TRS ಏನೋ ಹೇಳ್ತಾರೆ, ಅದೇನೋ ಗೊತ್ತಿಲ್ಲ. ಇದ್ರದ್ದು ಮೋನೋ ಮೈಕ್ ಜೊತೆನೇ ಬಂತು ನನಗೆ. ಸೊ ನೆಕ್ಸ್ಟು ನಾವು ಮಾತಾಡೋ ಅಂಥದ್ದು ಮೇನ್ ಥಿಂಕ್ ಏನಪ್ಪ ಅಂದರೆ, ನಾವು ಹೆಲ್ಮೆಟ್ ಹಾಕೊಂಬಿಡ್ತೀರಿ, ವೈಸರ್ ಹಾಕೊಂಬಿಡ್ತೀರಿ, ಮುಂದೆ ಕ್ಯಾಮ್ರಾ ಇರುತ್ತೆ. ನೆಕ್ಸ್ಟ್ ಏನಂದರೆ, ನಾವು ಮಾತಾಡೋದನ್ನ ರೆಕಾರ್ಡ್ ಮಾಡೋ ಕೇಪಬಿಲಿಟಿ ಬೇಕು. GoProದವ್ರದ್ದು ಇದೆ ಮೈಕು. GoPro ಒಳಗಡೆನೇ ಬರುತ್ತೆ ಮೈಕು. ಬಟ್ ಆದರೆ ನಾವು ಮಾತಾಡೋದು GoProಗೆ ಕವರ್ ಆಗಲ್ಲ, ಗಾಳಿ ಸೌಂಡ್ ಎಲ್ಲ ಕವರ್ ಆಗುತ್ತೆ. ಸೊ ನಿಮಗೆ ಕಂಪ್ಲೀಟ್ ಸೌಂಡ್ ಬೇಕಂದರೆ ನೀವು ಇದನ್ನು ಪರ್ಚೇಸ್ ಮಾಡಬೇಕು. ಇದ್ರ ಬಂದು Pro 3 5mm ಮೈಕ್ ಅಡ್ಯಾಪ್ಟರ್. ಸೊ ತೋರಿಸ್ತೀನಿ ಒಂದು ನಿಮಿಷ, ಓಪನ್ ಮಾಡಿ ನಿಮಗೂ ಇದು ನಾನು. ಸೊ ನೋಡಿ, ಇಷ್ಟೇ ಮೈಕ್ ಅಡ್ಯಾಪ್ಟರ್ ಬರೋದು. ಇದ್ರ ಕಾಸ್ಟ್ ಎಷ್ಟು ಗೊತ್ತಾ? 4999 ಇದ್ರ ಕಾಸ್ಟ್. ಇಷ್ಟೇ ಇರೋದು ನೋಡಿ. ಇದನ್ನು ಹೆಂಗೆ ಹಾಕೋದು ಅಂತಲೂ ನಿಮ್ಗೆ ಇವಾಗ ಇದೇ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇಷ್ಟೇ ಇರೋದು. ಇದ್ರ ಕಾಸ್ಟ್ 4999 GoProದವ್ರದ್ದೇನೆ. ಇದನ್ನೆಲ್ಲ ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕು, ಓಕೆನಾ. ನೆಕ್ಸ್ಟ್ ಥಿಂಗ್ ಏನಪ್ಪ ಅಂದರೆ ಆ್ಯಕ್ಷನ್ ಪ್ರೋ.
ನೋಡ್ತಾ ಇದ್ದೀರಾ ಆ್ಯಕ್ಷನ್ ಪ್ರೋ ಏನು ಗೊತ್ತಾ ಇದು ಬಂದು ಚಿನ್ ಮೌಂಟ್ ಹತ್ರ ಟ್ಯಾಗ್. ಈ ಗೋಪ್ರೋಗೆ ನಾವು ಸ್ವಲ್ಪ ಜನ ಎಲ್ಲ ನೋಡಿದ್ದೀನಿ, ನಾನು ಫೋನಲ್ಲೆಲ್ಲ ಮಾಡಿರೋರು ಏನು ಮಾಡ್ತಾರೆ, ಅದೇನೋ ಕ್ಲೇ ಸಿಗುತ್ತಲ್ಲ 3M ಕ್ಲೇನೋ ಏನೋ, ಅದನ್ನ ತಂದು ಇಲ್ಲಿ ಫಿಕ್ಸ್ ಮಾಡಿ ಅದೇ ಮೌಂಟ್ನಲ್ಲಿ ಹಾಕಿ ಇದು ಮಾಡಿಬಿಡ್ತಾರೆ. ಸೊ ಇದು ಬಂದು ಸ್ಟ್ರ್ಯಾಪ್, ಆ್ಯಕ್ಷನ್ ಪ್ರೋ ಸ್ಟ್ರ್ಯಾಪ್ ಅಂತ ಇದು, ಓಕೆನಾ. ಸೊ ಇದನ್ನ ನೀವು ಆರಾಮಾಗಿ ರಿಮೂವಲ್ ಮಾಡ್ಬೋದು, ಬಿಚ್ಚಬೋದು. ಅಮೆಝಾನ್ ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗುತ್ತೆ. ನಾನು ನಿಮಗೆ ರೆಕಮೆಂಡ್ ಮಾಡೋದು ಯಾವುದಪ್ಪ ಅಂದರೆ ಆ್ಯಕ್ಷನ್ ಪ್ರೋನೇ ತೊಗೊಳ್ಳಿ. ಯಾಕೆ ಗೊತ್ತಾ, ಸಖತ್ತಾಗಿದೆ, ಫಿಟ್ಟಾಗಿ ಕುತ್ಕೊಳ್ಳುತ್ತೆ ಇದು. ಆ್ಯಕ್ಷನ್ ಪ್ರೋ ಬಂದು ನಿಮಗೆ ವಾರಂಟಿ ಕಾರ್ಡೆಲ್ಲ ಒಳಗಡೆ ಕಾಣಿಸ್ತಾ ಇದೆಯಾ, ವಾರಂಟಿ ಕಾರ್ಡೆಲ್ಲ. ಸೊ ಆ ಕಾರ್ಡೆಲ್ಲ ಕೊಡ್ತಾರೆ, ಮತ್ತು ಜೊತೆಲಿ ಒಂದು ಸ್ಕ್ರೂ ಕೂಡ ಕೊಡ್ತಾರೆ. ಇದನ್ನ ನೀವು ತಗೊಳ್ಳಿ ಆ್ಯಕ್ಷನ್ ಪ್ರೋ ಅಂತ. ಇದನ್ನ ಹುಡುಕಿ ಆ್ಯಕ್ಷನ್ ಪ್ರೋದವ್ರದ್ದೇ ಸಿಗುತ್ತೆ, ಓಕೆನಾ. ಇದನ್ನ ಹುಡುಕಿದ್ರೆ ನಿಮ್ಗೆ ಆರಾಮಾಗಿ ಸಿಗುತ್ತೆ. ಇದು ಅರೌಂಡ್ ಲೈಕ್ 599 ರುಪೀಸೋ ಇಲ್ಲ 499 ರುಪೀಸ್ ಏನೋ ಇದೆ ನಾನು ತೊಗೊಂಡಾಗ. ಇವಾಗ ಎಷ್ಟಿದೆ ನಾನು ಇನ್ನೂ ಚೆಕ್ ಮಾಡಿಲ್ಲ, ನೀವು ಚೆಕ್ ಮಾಡ್ಕೊಬೋದು. ನೆಕ್ಸ್ಟ್ ಥಿಂಗ್ ಏನಪ್ಪ ಅಂದರೆ ನಮ್ಮ ಮೇನ್ ಥಿಂಗ್ ಉಲ್ಲಾನ್ಜಿ ಕೇಸ್. ಕಾಣಿಸ್ತಾ ಇದೆಯಾ ಉಲ್ಲಾನ್ಜಿ ಕೇಸು ನೋಡಿ. ಈ ಉಲ್ಲಾನ್ಜಿ ಕೇಸು ನೋಡಿ ಹಿಂಗೆ ಈ ಥರ ಬರುತ್ತೆ. ಇದೇ ನಿಮಗೆ ಮೇಯ್ನು. ಇದಿಲ್ಲ ಅಂದರೆ ನೀವು ಗೋಪ್ರೋನ ಫಿಟ್ಟೇ ಮಾಡ್ಕೊಳಕ್ಕಾಗಲ್ಲ, ಓಕೆನಾ. ಸೊ ಕಂಪ್ಲೀಟ್ ಉಲ್ಲಾನ್ಜಿ ಕೇಸ್ ಇದು. ಸೊ ಇದು 1399 ರುಪೀಸ್ ಆಗುತ್ತೆ. ನೀವು ಇದನ್ನ ಆರಾಮಾಗಿ ಉಲ್ಲಾನ್ಜಿ ಕೇಸ್ ಗೋಪ್ರೋ ಇರೋ 10, 11, 12 ಯಾವುದಕ್ಕೆ ಬೇಕಾದ್ರೂ ಆಗುತ್ತೆ, ಓಕೆನಾ. ಸೊ ಇದೆಲ್ಲ ಮೇನ್ ಥಿಂಗ್ಸು ನಿಮಗೆ. ಸೊ ಇದನ್ನು ಇವಾಗ ನಾನು ಸೆಟಪ್ ಮಾಡೋದನ್ನ ನಿಮಗೆ ಹೆಂಗೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ಉಲ್ಲಾನ್ಜಿ ಕೇಸ್ ಒಳಗಡೆ ಮೈಕ್ ಅಡ್ಯಾಪ್ಟರ್ನ ಹೆಂಗೆ ಹಾಕೋದು ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಇವಾಗ. ಇದನ್ನ ನೋಡಿ, ಇದು ಉಲ್ಲಾನ್ಜಿ ಕೇಸು. ಇಲ್ಲೊಂದು ಡೋರ್ ಬರ್ತಾಯಿದೆ ನೋಡಿ, ಇದಕ್ಕೆ ಗೋಪ್ರೋ ಥರನೇ ಡೋರ್ ಇರುತ್ತೆ. ಇದನ್ನು ಗೋಪ್ರೋದು ನೀವು ಫಸ್ಟು ಡೋರ್ನ ಬಿಚ್ಚಿಬಿಡ್ಬೇಕು. ಗೋಪ್ರೋನ ಇದ್ರೊಳಗಡೆ ಹಾಕ್ಬೇಕು. ಫಸ್ಟು ಈ ಡೋರ್ನ ಬಿಚ್ಚಿ ಇಲ್ಲೊಂದು ಬಟನ್ ಇದು ಕಾಣಿಸ್ತಿದೆಯಾ, ಈ ಬಟನ್ನ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು, ಇದು ನೀಟಾಗಿ ಹಿಂಗೆ ಓಪನ್ ಆಗುತ್ತೆ, ಓಕೆನಾ. ಇದೆರಡೂ ಓಪನ್ ಮಾಡಿ ಮೈಕ್ ಅಡ್ಯಾಪ್ಟರ್ನ ಎತ್ಕೊಂಡು ವೈರ್ ಇರೋ ಸೈಡು ಇಲ್ಲಿ ನೋಡಿ, ಇಲ್ಲಿ ಜಾಗ ಕಾಣಿಸ್ತಾ ಇದೆಯಾ ನಿಮಗೆ, ಕಾಣಿಸ್ತಾ ಇದೆಯೋ ನನಗೂ ಗೊತ್ತಿಲ್ಲ. ಈ ಮೈಕ್ ಅಡ್ಯಾಪ್ಟರ್ ಜಾಗದಲ್ಲಿ ಫಸ್ಟು ವಯರ್ನ ಹಾಕಿ, ಓಕೆನಾ. ಫಸ್ಟು ವಯರ್ನ ಹಾಕಿದ್ರೆ ಸಿಂಪಲ್ ವರ್ಕು. ಲಾಕ್ ಮಾಡಿ ಗೋಪ್ರೋ ಹಾಕ್ಬಿಟ್ಟು ಇಲ್ಲಿ ಲಾಕ್ ಮಾಡಿ. ಗೋಪ್ರೋ ಏನಕ್ಕೆ ಹಾಕಿಲ್ಲ ಅಂದರೆ ನಾನು ಗೋಪ್ರೋದಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ, ಸೊ ಅದರಿಂದ ಹಾಕಿಲ್ಲ. ಇದೆರಡೂ ಲಾಕ್ ಮಾಡಿ ಈ ವೈರ್ ಕಾಣಿಸ್ತಾ ಇದೆಯಲ್ಲ, ಈ ವೈರ್ನ ಎತ್ತಿ ನೀಟಾಗಿ ಹಿಂಗೆ ಚುಚ್ಚಿಬಿಟ್ರೆ ನೆಕ್ಸ್ಟ್ ಗೋಪ್ರೋ ನಿಮಗೆ ಇಲ್ಲಿ ಫಿಕ್ಸ್ ಆಗಿಬಿಡುತ್ತೆ. ನೆಕ್ಸ್ಟ್ ಏನಪ್ಪ ಮಾಡಬೇಕು ಅಂದರೆ ಹೆಲ್ಮೆಟ್ನ ಎತ್ಕೊಂಡು ನೋಡಿ, ಕಾಣಿಸ್ತಾ ಇದೆಯಾ ಇಲ್ಲಿ ಹೆಲ್ಮೆಟ್ದು ನಾನು ಆ್ಯಕ್ಷನ್ ಪ್ರೋ ಸ್ಟ್ರ್ಯಾಪ್ ಹೇಳಿದ್ನಲ್ಲ, ಆ ಸ್ಟ್ರ್ಯಾಪ್ಗೆ ಹಿಂಗೆ ಹಾಕಿ ನೀಟಾಗಿ ಸ್ಕ್ರೂನ ಎತ್ತಿ ಕರೆಕ್ಟಾಗಿ ನೋಡಿ ನಿಮಗೆ ಯಾವ ಆ್ಯಂಗಲ್ ಬೇಕೋ ಆ ಆ್ಯಂಗಲ್ಗೆ ಫುಲ್ಲು ಕಂಪ್ಲೀಟ್ ಸೆಟಪ್ ಮುಗೀತು. ಇಷ್ಟೇ. ಈ ಮೈಕ್ನ ನಾನು ಹೇಳಿದ್ನಲ್ಲ, ಮೈಕ್ ಅಡ್ಯಾಪ್ಟರ್ಗೆ ಆ TRS ಜೊತೆ ಹಾಕಿ ಇಲ್ಲಿ ಮೈಕ್ ಅಡ್ಯಾಪ್ಟರ್ ಕಾಣಿಸ್ತಾ ಇದೆಯಾ, ಇಲ್ಲಿಗೆ ಹಾಕಿದ್ರೆ ನೀವು ಹೆಲ್ಮೆಟ್ ಒಳಗಡೆ ಏನೇ ಮಾತಾಡಿದ್ರು ನೀಟಾಗಿ ಕ್ಲಿಯರಾಗಿ ರೆಕಾರ್ಡ್ ಆಗುತ್ತೆ. ಸೊ ಇಷ್ಟೇ ಇವತ್ತಿನ ಕಾನ್ಸೆಪ್ಟು. ಹೆಂಗಿತ್ತು ಅಂತ ಹೇಳಿ. ಬಜೆಟ್ ಇರೋರು ಕ್ಯಾಮ್ರಾ ತೊಗೊಳ್ಳಿ. ಫೋನಲ್ಲೂ ಮಾಡ್ಬೋದು, ಫೋನಲ್ಲಿ ಮಾಡೋದು ಹೆಂಗೆ ಅಂತ ನನಗೂ ಗೊತ್ತಿಲ್ಲ, ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ವೆದರ್ ಬೇರೆ ಸೂಪರಾಗಿದೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಏನಾದರೂ ತಪ್ಪಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.